ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗೃಹಪ್ರವೇಶ ಎಲ್ಲ ಮುಗಿದ ಮೇಲೆ ಸಾಯಂಕಾಲ ಟೈಮ್ ಇತ್ತಲ್ವ, ಎಲ್ಲರೂ ಚಿಕ್ಕಮ್ಮಂದ್ರೆಲ್ಲ ಬಂದಿದ್ರಲ್ಲ, ಹಂಗಾಗಿ ನಮ್ಮ ತಾತನ ಸಮಾಧಿ ಹತ್ರ ಬಂದಿದ್ವಿ. ಅಂದರೆ ನಮ್ಮ ಅಮ್ಮನ ಅಪ್ಪ ಅಷ್ಟೇ. ನಮಗೊಂಥರ ದೇವ್ರ ಥರ ಅವರು. ತುಂಬ ಮಿಸ್ ಮಾಡ್ಕೊತಾ ಇದ್ವಿ ಈ ಮೂಮೆಂಟಲ್ಲಿ ಅವರನ್ನು. ಹಂಗಾಗಿ ಅವ್ರಿಗೊಂದು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಸಾಯಂಕಾಲ ಎಲ್ಲ ಬಂದ್ವಿ. ಇದು ನಮ್ಮ ಅಮ್ಮನ ಹೊಲ, ಅಂದರೆ ಅಮ್ಮನ ತಂದೆಯ ಹೊಲ ಇದು. ನಮ್ಮ ಅಪ್ಪನೂರಿಂದ ಅಮ್ಮನೂರಿಗೆ ತುಂಬ ಹತ್ರ ಇದೆ ಹೊಲಕ್ಕೆ, ಮತ್ತು ಅಲ್ಲಿಗೂ ಬರೀ 2 ಕಿಲೋಮೀಟ್ರು. ಇದು ಮಧ್ಯ ಇರೋದು, ನಮ್ಮ ಅಮ್ಮನೂರಿಗೂ ಅಪ್ಪನೂರಿಗೂ ಮಧ್ಯ ಇದೆ. ಹಂಗಾಗಿ ಎಲ್ಲ ಒಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮತ್ತೆ ಹೊಲದಲ್ಲೆಲ್ಲ ಪೂಜೆ ಮಾಡಿಕೊಂಡು ಮಾತಾಡಿಕೊಂಡು ಎಲ್ಲರೂ ಊರೊಳಗಡೆ ಬಂದ್ವಿ. ಅಜ್ಜಿ ಎಮ್ಮೆ ಇಟ್ಕೊಂಡು ಬರ್ತಾ ಇದ್ರು ನೋಡಿ, ಮುಂದೆ ಬರ್ತಾ ಇದ್ರಲ್ಲ ಅವರು ನಮ್ಮ ಅಜ್ಜಿ. ಅಲ್ಲಿಗೆ ಬಂದಿದ್ರು, ಬಂದು ನಮ್ಮ ಮಾಮ ತಂದುಬಿಟ್ರು ಊರಿಗೆ. ತಿರ್ಗಾ ಅವರು ಎಮ್ಮೆ ಎಲ್ಲ ಆಚೆ ಬಿಟ್ಟಿದ್ರಲ್ಲ, ಅದೆಲ್ಲ ಕರ್ಕೊಬಂದು ಕಟ್ತಾಯಿದ್ರು. ಅಜ್ಜಿ ಒಂದೇ ಇರೋದು ಊರಲ್ಲಿ, ನಮ್ಮ ಮಾಮ ಹೋಗಿ ಬಂದು ಮಾಡ್ತಾರೆ. ವಾರಕ್ಕೊಂದ್ಸತಿ ಹೋಗ್ತಾರೆ ಬರ್ತಾರೆ. ಏನಾದರೂ ಹೊಲದೇನೋ ಕೆಲಸ ಇದ್ರೆ ಎಲ್ಲ ನಮ್ಮ ಮಾಮನೇ ನೋಡ್ಕೋತಾ ಇದ್ದಾರೆ. ಅದು ಇದ್ರದ್ದು ಡೂಪ್ಲಿಕೇಟು. ಸ್ವಲ್ಪ ಹೊತ್ತು ಕೂತಿದ್ದು ಟೀ ಎಲ್ಲ ಕುಡ್ಕೊಂಡು ಮಾತಾಡಿಕೊಂಡು ತಿರ್ಗಾ ರಿಟರ್ನು ನಾವು ನಮ್ಮ ಮನೆಗೆ ಹೋದ್ವಿ, ಅಂದರೆ ನಮ್ಮ ಹೊಸ ಮನೆಗೆ ಹೋದ್ವಿ. ಯಾಕೆಂದರೆ ಸಾಯಂಕಾಲ ಅಲ್ಲಿ ಇನ್ನೂ ಸ್ವಲ್ಪ ಕೆಲಸಗಳಿತ್ತು. ಮತ್ತು ನಾವು ಸಾಯಂಕಾಲ ಕತೆ ಮಾಡಿಸ್ತಾ ಇದ್ವಿ, ಶನಿ ಮಹಾತ್ಮನ ಕತೆ. ಹಾಗಾಗಿ ಚಿಕ್ಕಮ್ಮಂದಿರು ಎಲ್ಲರೂ ತಿರ್ಗಾ ರಿಟರ್ನ್ ಅಲ್ಲಿಗೆ ಬಂದು ಮತ್ತು ನೈಟೆಲ್ಲ ಊಟ ಮಾಡಿಕೊಂಡು ಬೆಂಗಳೂರಿಗೆ ಸಾಯಂಕಾಲ ನೈಟು ಹೊರಟ್ರು ಅವರು. ಬರ್ತೀನಿ ನಿಂಗೆ ತರಲೇ ಇಲ್ವಾ ನೀವು? ಅಷ್ಟೊತ್ತಿಂದ ಹೇಳಿ ಎಲ್ಲಿ ಆಡ್ತಾ ಬರಪ್ಪ ಅಂತ ಸರಿ. ಸಂಜೆ ಆಂಟಿದಿರೆಲ್ಲ ಊಟ ಮಾಡಿಕೊಂಡು ಮತ್ತು ಇನ್ನೂ ಸ್ವಲ್ಪ ಗೆಸ್ಟ್ಗಳು ಅಂದರೆ ಬಂದಿದ್ದವರೆಲ್ಲರೂ ಬಂದು ಊಟ ಮಾಡ್ಕೊಂಡು ಎಲ್ಲರೂ ಹೋದರು. ಎಲ್ಲರೂ ಊಟ ಕೊಟ್ಟು ಎಲ್ಲ ಆದಮೇಲೆ ನಾವು ಕತೆ ಓದ್ಸೋಕ್ಕೆ ಅಮ್ಮ ಪಕ್ಕದೂರವರು, ಅಂದರೆ ಅಮ್ಮನೂರವರೇ ಇವರು, ಕತೆ ಓದ್ತಾ ಇರೋರು ಪರಿಚಯದವರೇನೆ. ತುಂಬ ವರ್ಷಗಳಿಂದ ಓದೋದು ಇರೋ ಕಾಲದಿಂದನೂ ಇವರಿದ್ದಾರೆ. ಹಾಗಾಗಿ ಇವ್ರನ್ನೇ ಕರೆಸಿ ಕತೆ ಓದಿಸ್ತಾ ಇದ್ದೀವಿ. ಪೂಜೆ ಕೂತಿರೋದು ನಮ್ಮಣ್ಣ. ಕತೆ ಸೂರ್ಯ ಹುಟ್ಟೋದಕ್ಕೆ ಮುಂಚೆನೇ ಕತೆ ಪೂರ್ತಿ ಮುಗಿಸಿ ಸುತ್ತ ವೆದರ್ ಚೆನ್ನಾಗಿತ್ತು. ಹಳ್ಳಿ ಕಡೆ ಕೇಳಬೇಕಂದ್ರೆ ಸ್ವಲ್ಪ ನೀವು ಇಬ್ನಿ ನೋಡಲ್ಲ ಹೆಂಗೆ ಬೀಳ್ತೈತೆ. ನಾವು ಹೊಲ್ದ ಹತ್ರ ಮನೆ ಕಟ್ಟೋದ್ರಿಂದ ಅದಾದ್ಮೇಲೆ ನಾನು ತಿಂಡಿ ಮಾಡೋಣ ಅಂತೇಳಿ ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೆ. ರೆಡಿ ಮಾಡಿ ಹಾಕಿದ್ದೆ. ಅಲ್ಲಿ ನನ್ನ ದೋಸೆ ಮಾಡ್ತಾ ಇದೀಯಾ? ಸೊಸೆನೂ ಮತ್ತು ತಿಂಡಿ ಜೊತೆ ಮಾತಾಡ್ತಾ ಕೂತಿದ್ಲು. ಹಂಗೆ ಅದೊಂದು ಬ್ಲಾಗ್ ತೊಗೊಂಡೆ. ಮತ್ತೆ ನಮ್ಮ ಚಿಕ್ಕಮ್ಮ ಮತ್ತು ಅಮ್ಮ ಸೇರಿ ಮನೆಯೆಲ್ಲ ಸ್ವಲ್ಪ ಬೆಳಗ್ಗೆ ಕ್ಲೀನ್ ಮಾಡಿಕೊಂಡ್ರು. ಎಲ್ಲದೂ ಆಯಿತು. ಅದಾದಮೇಲೆ ನಾವು ಸೊಸೆಗೆ ಮೆಹಂದಿ ಹಾಕು ಅಂತಿದ್ಲು. ಅಜ್ಜಿನ ಕರ್ಕೊ ಹೋಗಲ್ವೇನವ ನೀನು? ಕೂತ್ಕೊಂಡೆ. ಕರ್ಕೊಂಡು ಹೋಗ್ತೀಯಾ? ಮತ್ತು ಅಜ್ಜಿ ಇಲ್ಲೇ ಅದೇ ಇವಾಗ ಏನು ಹೇಳೋದು? ಬೆಂಗಳೂರಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಆವಾಗ ಅವಳಿಗೆ ಬಟ್ಟೆ ಹಾಕ್ತಾ ಇದೆ. ನೋಡಿ ಕ್ಯಾಮ್ರಾ ನೋಡಿ, ಕ್ಯಾಮ್ರಾನ ಹೆಂಗೆ ನೋಡ್ತಾಳೆ ಪಾಪ. ಸಾಕಾಗಿ ನಮ್ಮ ಚಿಕ್ಕಮ್ಮ ಆ ಕಡೆ ಮಲ್ಕೊಂಡಿದ್ದಾರಲ್ಲ, ನಾವು ಸ್ವಲ್ಪ ಮಲ್ಕೊಳಕ್ಕಾದ್ರೂ ಮಲ್ಕೊಂಡ್ವಿ. ಅವರು ಕತೆ ಓದಿಸ್ಬೇಕಾದ್ರೆ ಫುಲ್ ನೈಟ್ ಎದ್ದಿದ್ರು, ಮತ್ತು ಬೆಳಗ್ಗೆ ಎದ್ದು ಕೆಲಸ, ಹಂಗಾಗಿ ಸ್ವಲ್ಪ ಟಯರ್ಡ್ ಆಗೈತಲ್ಲ, ಹಂಗೆ ಮಲ್ಕೊಂಡಿದ್ರು. ಕರ್ಕೊಂಡು ಹೋಗ್ತೀಯಾ? ಇವಾಗ ಕರ್ಕೊಂಡು ಹೋಗ್ತೀಯ ನಿಮ್ಮ ಅಪ್ಪನ ಜೊತೆಲಿ? ಮತ್ತೆ ಇನ್ನೂ ಅನ್ನ ಉಣ್ತಾರೆ, ಸೀರೆ ಉಟ್ಕೊಂಡಿಲ್ಲ. ಏನು ಬೇರೆ ಬಿಡ್ತೀನಿ, ರೆಡಿ ಆಗು. ನಾನು ಬರೋಲ್ಲ, ಭಯ ಆಗುತ್ತೆ. ಯಾಕೆ? ಬಾ ಬಾ ಮಸಾಲ ತಿಂದಂತೆ ತಿಂದೆ ಬಿಡು. ನೋಡು ಚಿತ್ರಾನ್ನ ತಿಂದು. ಚಿತ್ರಾನ್ನ ಬಾಯಿ ತಿನ್ನಿಸ್ತೀನಿ ಒಂಚೂರ, ಒಂದು ತುಪ್ಪ ತಿನ್ಕೋ.
ಹೊಟ್ಟೆ ಸಿಕ್ಕದೆ ಅದೇನಾದ್ರು ಬಿಚ್ಚಿಕೊಳ್ಳಲೆ ಅದು ಸರಿ ಇಲ್ಲ ಅಂತ ಅವ್ರು ಚೇಂಜ್ ಮಾಡ್ಕೊಂಡವಳು ಅಂತಿದ್ದೀರ ಬೈಲ್ ತೋರಿಸು ಕ್ಯಾಮ್ರಾಗೆ ಚೆನ್ನಾಗಿದೆಯಾ ಅಂತ ಓಕೆ ಸೂಪರಾ ಕೇಳು ಸೂಪರಾ ಅನ್ನು ಸೂಪರ್ ಬಿದ್ದುಬಿಡ್ತೀಯ ಸೂಪರ್ ಸೂಪರ್ ಅನ್ನು ಖುಷಿ ಚೆನ್ನಾಗಿದೆಯಾ ಅನ್ನು ಹೆಂಗ್ ಬಿದ್ದವ ಬಿಸಿ 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 ಕಜ್ಜಾಯ ಬಿತ್ತು ತಿರುಗ್ತಾಳೆ ಹೆಂಗೆ ಗಿರ 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 ಅಂತ ತಿನ್ನೋಗು ಹೋಯ್ತು ಬಟ್ಟೆ ಹೋಗಿ ಬಿಳಿಲಂಗ ಇದೋಳು ಗಲೀಜಾಗ್ಬಿಡ್ತದೆ ಇದೋಳು ಗಲೀಜಾಗ್ಬಿಡ್ತದೆ ಓಡಾಡ್ಬಿಟ್ಟು ಕೆಳಗೆ ಕುತ್ಕೋಬೇಡ ನೋಡ್ತೈತಿ ಕೈಲಿ ಹೆಂಗೋದ್ರ ಕೂತಾಳೆ. ಇನ್ನು ನಾವು ಬೆಂಗಳೂರು ಕಡೆ ಹೊರಡೋ ಟೈಮ್ ಬಂದೇ ಬಿಡ್ತು. ನಾನು ನಮ್ಮ ಅಣ್ಣನ ಆಟೋದಲ್ಲಿ ಬೆಂಗಳೂರಿಗೆ ನಾನು ನಮ್ಮ ಅಣ್ಣ ಬಂದ್ವಿ. ಅಮ್ಮ ನೋಡಿ ದೂರ ನಿಂತ್ಕೊಂಡು ಪಾಪ ಅವ್ರಿಗೆ ಬೇಜಾರು, ಎಲ್ಲ ಹೊರಟೋದ್ರು ಅಂತ ಹೇಳಿ ನಾವು ಬೆಂಗಳೂರು ಕಡೆ ಬಂದ್ವಿ. ಇದಾಗಿತ್ತು ನನ್ನ ಬ್ಲಾಗ್. ದಯವಿಟ್ಟು ಸಪೋರ್ಟ್ ಮಾಡಿ, ಮೀಡಿಯಾ ನೋಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಶನೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ.